ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ರಣಬಿಸಿಲು ಹೆಚ್ಚಾಗಿದೆ. ಹೀಟ್ ಸ್ಟ್ರೋಕ್ ಅನಾರೋಗ್ಯಕ್ಕೆ ತುತ್ತಾದವರಿಗೆ ಅಗತ್ಯ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ವಿಜಯನಗರದ ಹೊಸಪೇಟೆಯಲ್ಲಿ ತಾಪಾಘಾತ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ. ತಾಲೂಕು ಹೋಬಳಿ ಆಸ್ಪತ್ರೆಗಳಲ್ಲಿ ವಿಶೇಷ ಕೊಠಡಿ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 81 ಬೆಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ನಿರ್ಜಲೀಕರಣ, ವಾಂತಿ ಭೇದಿಯಿಂದ ಬಳಲ್ತಾ ಇರುವವರಿಗೆ ಚಿಕಿತ್ಸೆಯನ್ನ ನೀಡೋದಕ್ಕೋಸ್ಕರ ತಾಪಾಘಾತ ಕೊಠಡಿ ನಿರ್ಮಾಣ ಮಾಡಿ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆ ಮುಂದಾಗಿರೋದು ಬಹಳ ಒಳ್ಳೆಯ ಸಂಗತಿ ಇದು. ಯಾಕಂತಂದ್ರೆ ಈ ಬಿಸಿಲಿನ ಬೇಗೆಗೆ ಪಾಪ ಬಹಳ ಜನರಿಗೆ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇರುತ್ತೆ. ಸೊ ಅಂಥವರನ್ನ ಬಹಳಷ್ಟು ಕೇರ್ ಮಾಡಬೇಕಾಗುತ್ತೆ. ಅದರಲ್ಲೂ ಹಳ್ಳಿ ಭಾಗದ ಜನರಿಗೆ ಸಮಸ್ಯೆ. ಸೊ ಹೀಟ್ ಸ್ಟ್ರೋಕ್ ಅನಾರೋಗ್ಯಕ್ಕೆ ತುತ್ತಾದವರಿಗೆ ಅಗತ್ಯ ರೀತಿಯಲ್ಲಿ ಚಿಕಿತ್ಸೆ ನೀಡೋದಕ್ಕೆ ಈಗ ತೀರ್ಮಾನವನ್ನು ತೆಗೆದುಕೊಂಡಿರೋದು. ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಆರೋಗ್ಯ ಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಈಗ ಏನು ಒಂದು ಹೀಟ್ ವೇವ್ ಅಂತೀವಲ್ಲ, ಬಿಸಿಲಿನ ವಾತಾವರಣ, ಈ ಒಂದು ಪ್ರಕೃತಿ ವೈಪರೀತ್ಯನ ನಾವು ಯಾವ ರೀತಿ ಇವ್ರ ಮಾರ್ಗದರ್ಶನದಲ್ಲಿ ತೊಗೊಂಡು ಹೋಗ್ತಿದ್ದೀವಿ ಅಂದರೆ, ನಾವು ಪ್ರತಿಯೊಂದು PHC ಹಂತ, CHC ಹಂತ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹೀಟ್ ವೇವ್ ತಡೆಯೋದಕ್ಕೆ, ಆ ಥರ ಪೇಷಂಟ್ ಬಂದರೆ ನೋಡೋದಕ್ಕಾಗಿ ನಾವು ಒಂದು ಸಪ್ರೇಟ್ ಬೆಡ್ಗಳನ್ನು ಮಾಡಿದ್ವಿ. PHC ವೈಸು ಒಂದು ಬೆಡ್ ಮಾಡಿದ್ದೀವಿ, CHC ವೈಸ್ 2 ಬೆಡ್ಡು, ಸಾರ್ವಜನಿಕ ಆಸ್ಪತ್ರೆಯಲ್ಲಿ 3 ಬೆಡ್ ಮಾಡಿದ್ವಿ. ಆ ಬೆಡ್ಗಳು ಎಲ್ಲಿ ಹಾಕಿರ್ತೀವಿ ಅಂದರೆ ಒಂದು ತಣ್ಣನೆ ಪ್ರದೇಶ ಅಲ್ಲಿ ವಿತ್ ಫ್ಯಾನು ಅಥವಾ ಏರ್ ಕೂಲರ್ ಇಟ್ಬಿಟ್ಟು ಮಾಡಿರ್ತೀವಿ. ಅಲ್ಲೇ ಒಂದು ORS ಕಾರ್ನರ್ ಅಂತ ನಿರ್ಜಲೀಕರಣ ಆದ ಪೇಷಂಟ್ಗಳಿಗೆ ORS ಕಾರ್ನರ್ ಅಂತ ಮಾಡಿರ್ತೀವಿ. ಆಮೇಲೆ ಈಗ ಸದ್ಯದಲ್ಲಿ ನಮ್ಮಲ್ಲಿ ಯಾವುದೇ ಆ ರೀತಿ ಹೀಟ್ ವೇವ್ ಪೇಷಂಟ್ಗಳು ಯಾವುದು ಕಂಡು ಬಂದಿಲ್ಲ. ನಾವು ದಿನನಿತ್ಯ ವರದಿಯನ್ನು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಸಲ್ಲಿಸ್ತಾ ಇರ್ತೀವಿ. IHIP ಮೂಲಕ ಮತ್ತು ನಮ್ಮ ವೆಬ್ಸೈಟಲ್ಲಿ ಎಲ್ಲ ಕಡೆ ಸಲ್ಲಿಸ್ತಾ ಇದ್ದೀವಿ. ಬೆಳಿಗ್ಗೆ ಮತ್ತು ಸಂಜೆ ನಾವು ಸಲ್ಲಿಸ್ತಾ ಇರ್ತೀವಿ. ಮತ್ತು IEC ಅಂದರೆ ಪ್ರಚಾರಕ್ಕಾಗಿ ನಾವು ಕೆಲವು ಮೀಡಿಯಾ ಬೈಟ್ಗಳನ್ನು ಕೊಟ್ಟಿರ್ತೀನಿ ನಾನು ಜನಕ್ಕೆ ತಲುಪಲಿ ಅಂತ. ಮತ್ತು ನಮ್ಮ